ನಮ್ಮ ಡಾಕ್ಟರ್ ವರುಣ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ಗೆ ಸೇರಿಸೋದಕ್ಕೆ ಜನಗಳಲ್ಲಿ ಇರುವಂಥ ಒಂದು ಪ್ರಶ್ನೆ, ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಂತಂದರೆ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ನೀವು ಸ್ವಲ್ಪ ಫೀಸ್ ಜಾಸ್ತಿ ಇದೆ ಅಂತ ನಮ್ಗೆ ಅನಿಸುತ್ತೆ ಅನ್ನೋದೆಲ್ಲ. ಬಟ್ ನಾವು ಸಾಮಾನ್ಯ ಜನಗಳು ನಾವು ಪ್ರಾಬ್ಲಮ್ ಏನು ಮಾಡ್ತೀವಿ ಅಂತಂದರೆ ನಾವು ಕಾಸ್ಟ್ ಎಸ್ಟಿಮೇಷನ್ ಸರಿಯಾಗಿ ಮಾಡೋದಿಲ್ಲ. ಸೊ ಈ ಒಂದು ಸಣ್ಣ ಡಿಸ್ಕ್ರಿಪ್ಷನಲ್ಲಿ ಇದೊಂದು ಸಣ್ಣ ಪ್ರೆಸೆಂಟೇಷನ್ ಕೊಡ್ತೀನಿ ನಾನು ನಿಮಗೆ. ಇದರಲ್ಲಿ ಬೇರೆ ಬೇರೆ ಖರ್ಚುಗಳು ಏನು ಬರುತ್ತೆ, ನಿಮ್ಮ ಮಕ್ಕಳನ್ನ ನೀವು PUC ನಲ್ಲಿ ಡಾಕ್ಟರ್ ಆಗಬೇಕು ಅಂತ ಅವ್ರನ್ನ ಪ್ರಿಪೇರ್ ಮಾಡ್ತಿದ್ದೀರಾ ಅಂತಂದರೆ, ನೀವು ಮನೆಯಲ್ಲಿ ಇಟ್ಟುಕೊಂಡು ಒಂದು PU ಕಾಲೇಜಿಗೆ ಸೇರಿಸಿ ಒಂದು ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರ್ಗೆ ಸೇರಿಸಿ ಎಲ್ಲ ಮಾಡಿದ್ರೆ ಎಷ್ಟು ಖರ್ಚು ಬರುತ್ತೆ, ಮತ್ತು ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಎಷ್ಟು ಖರ್ಚು ಬರುತ್ತೆ, ಯಾವುದು ಫೈನಾನ್ಷಿಯಲಿ ಜಾಸ್ತಿ ವಯಬಲ್, ಇದೆಲ್ಲದನ್ನ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ, ನಮ್ಮ ಕ್ಯಾಂಪಸ್ಸಲ್ಲಿ ಸೇರಿಸಿದಾಗ ನಾವು ರಿಸಲ್ಟ್ ಗ್ಯಾರಂಟಿ ಕೊಡ್ತೀವಿ. ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ. ಆ ಅಡ್ವಾಂಟೇಜಸ್ಗೆಲ್ಲ ನಾನು ಹೋಗೋದಿಲ್ಲ, ಜಸ್ಟ್ ಹೇಳ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗೋಗುತ್ತೆ. ಫೈನಾನ್ಷಿಯಲ್ ಲಾಜಿಕ್ ನಾನು ನಿಮಗೆ ಹೇಳೋದಕ್ಕೂ ಮುಂಚೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳ ಬಗ್ಗೆ ಹೇಳಬೇಕು. ಮೆಡಿಕಲ್ ಕಾಲೇಜ್ಗಳ ಬಗ್ಗೆ ಅಂತಲೇ ಅನ್ಕೊಳ್ಳೋಣ. ಈಗ ಕರ್ನಾಟಕದ ಸ್ಟೂಡೆಂಟ್ಸ್ಗೆ, ಕನ್ನಡದಲ್ಲಿ ನಾನು ಹೇಳ್ತಿದ್ದೀನಿ, ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗೋಸ್ಕರ ಹೇಳ್ತಿದ್ದೀನಿ. ಕರ್ನಾಟಕದಲ್ಲಿ ಒಟ್ಟು 49 ಮೆಡಿಕಲ್ ಕಾಲೇಜ್ಗಳಿದೆ. 19 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, 30 ಪ್ರೈವೇಟ್ ಮೆಡಿಕಲ್ ಕಾಲೇಜ್. ನಿಮಗೆ 2 ಥರ ಸೀಟ್ ಅವೈಲೇಬಲ್ ಇರುತ್ತೆ, ಗೌರ್ಮೆಂಟ್ ಕೋಟಾ ಸೀಟ್ ಮತ್ತು ಪ್ರೈವೇಟ್ ಕೋಟಾ ಸೀಟ್ ಅಂತ. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇರೋದೆಲ್ಲ ಗೌರ್ಮೆಂಟ್ ಕೋಟಾ ಸೀಟ್ಸ್, ಎಲ್ಲಾನು ಗೌರ್ಮೆಂಟ್ ಕೋಟಾ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಇರುತ್ತೆ, ಪ್ರೈವೇಟ್ ಸೀಟ್ ಇರುತ್ತೆ. ಎರಡು ಮೆರಿಟ್ ಸೀಟನ್ನೇ, ನೀವು ನೀಟ್ ಮುಖಾಂತರನೇ ತಗೊಳ್ಳೋದು, ಯಾವುದು ಹೋಗಂಗೆ ದುಡ್ಡು ಕೊಟ್ಟು ತೊಗೊಂಡು ಬಂದ್ಬಿಡ್ತೀವಿ ಅಂತ ಇರೋದಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಕೂಡ ನೀವು ನೀಟ್ ರ್ಯಾಂಕ್ ಬೇಸಿಸ್ ಮೇಲೆ ಹೋಗಬೇಕು, ಅದು ಬೇರೆ ಥರ ಸಿಗುತ್ತೆ, ಅದು ಬೇರೆ ವಿಚಾರ, ಅದಕ್ಕೆ ನಾನು ಹೋಗೋದಿಲ್ಲ. ಈಗ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಮೆಡಿಕಲ್ ಸೀಟ್ ತಗೊಂಡ್ರೆ ಇಡೀ MBBS ಮುಗಿಸೋದಕ್ಕೆ ಸುಮಾರು ನಿಮಗೆ 3.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಎಷ್ಟಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟು? 3,500 ಮೆಡಿಕಲ್ ಸೀಟ್ ಇದೆ. ಕರ್ನಾಟಕದಲ್ಲಿ 3,500 ಮೆಡಿಕಲ್ ಸೀಟ್ ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ನಿಮಗೆ 5 ವರ್ಷ MBBS ಮುಗಿಸೋದಕ್ಕೆ ಸುಮಾರು 3.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಫೀಸು. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸುಮಾರು 3,200 ಗೌರ್ಮೆಂಟ್ ಕೋಟಾ ಸೀಟ್ಸ್ ಇದೆ. ನೀವು ಗೌರ್ಮೆಂಟ್ ಕೋಟಾ ಸೀಟನ್ನು ತಗೊಂಡ್ರೆ MBBS ಮುಗಿಸೋದಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ 5 ವರ್ಷಕ್ಕೂ ಸೇರಿ. ಇನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರೈವೇಟ್ ಮೆರಿಟ್ ಸೀಟ್ ಇದೆ, ಸುಮಾರು 4,800 ಪ್ರೈವೇಟ್ ಮೆಡಿಕಲ್ ಸೀಟ್ಸ್ ಇದೆ. ಇದೆಲ್ಲ ಕಳೆದ ವರ್ಷದ ಲೆಕ್ಕಾಚಾರ. ವರ್ಷ ಮೆಡಿಕಲ್ ಸೀಟ್ಸ್ ಆಡ್ ಆಗುತ್ತೆ, ಕೆಲವು ಕಾಲೇಜಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಅವೆಲ್ಲ ಇರುತ್ತೆ. ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೈವೇಟ್ ಕೋಟಾ ಸೀಟ್ ತಗೊಂಡ್ರಿ ಅಂತಂದ್ರೆ 4,800 ಸೀಟ್ ಇದೆಯೋ ಅದು 60 ಲಕ್ಷ ರೂಪಾಯಿ ಖರ್ಚು ಬರುತ್ತೆ MBBS ಮುಗಿಸೋದಕ್ಕೆ. ಸೊ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋದಕ್ಕೂ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ MBBS ಮಾಡೋದಕ್ಕೂ, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾದಲ್ಲಿ MBBS ಮಾಡೋದಕ್ಕೂ ಇಷ್ಟು ನಿಮ್ಮ ಖರ್ಚಿನ ವ್ಯತ್ಯಾಸ ಬರುತ್ತೆ. 3.5 ಲಕ್ಷ ಗೌರ್ಮೆಂಟ್ ಕಾಲೇಜಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ 10 ಲಕ್ಷ, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ 60 ಲಕ್ಷ. ಬಿಸಿ ತುಪ್ಪ ಯಾವಾಗ ಆಗುತ್ತೆ ಗೊತ್ತಾ? ನೀವು 2 ವರ್ಷ ನಿಮ್ಮ ಮಕ್ಕಳನ್ನ ಕಾಲೇಜು, ಟ್ಯೂಷನ್ ಎಲ್ಲ ಕಳಿಸಿದ್ರಿ, ಮೆಡಿಕಲ್ ಸೀಟ್ ಸಿಕ್ಬಿಡ್ತು. ಮೆಡಿಕಲ್ ಸೀಟ್ ಸಿಕ್ಕಿದೆ, ಆದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಕೋಟಾ ಮೆಡಿಕಲ್ ಸೀಟ್ ಸಿಕ್ಕಿದೆ. ಏನು ಮಾಡ್ತೀರಾ? 60 ಲಕ್ಷ ಖರ್ಚು ಬರುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತೀರಾ? ಇಲ್ಲಿ ಆಗೋದು ಪ್ರಾಬ್ಲಮ್. ಮನೆ ಮಠ ಮಾರ್ಕೊಳ್ಳೋಂಗಾಗುತ್ತೆ, ಏನೋ ಒಂದು ಸಾಲ ಮಾಡೋಂಗಾಗುತ್ತೆ, ದೊಡ್ಡ ತಲೆ ಮೇಲೆ ಹೊರೆ ಬಂದ್ಬಿಡುತ್ತೆ. ಸೊ ಯಾವಾಗಲೂ ಪ್ರಯತ್ನ ಮಾಡಬೇಕಾಗಿರೋದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೊಳ್ಳೋದಕ್ಕೆ, ಇಲ್ಲ ಅಂತಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಆದ್ರೂ ಗೌರ್ಮೆಂಟ್ ಕೋಟಾ ಸೀಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇದ್ರ ಕಡೆಗೇನೆ ನಮ್ಮ ಸಂಪೂರ್ಣ ಸಪೋರ್ಟ್. ನಮ್ಮ ಕ್ಯಾಂಪಸ್ನಲ್ಲಿ ನಾವು ಏನು ಗ್ಯಾರಂಟಿ ಅಂತ ಹೇಳ್ತೀವೋ, ಇದು ಗೌರ್ಮೆಂಟ್ ಮೆಡಿಕಲ್ ಸೀಟ್ ಅಂದ್ರೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಸೀಟು ಅಥವಾ ಪ್ರೈವೇಟ್ ಕಾಲೇಜಿನಲ್ಲಿ ಗೌರ್ಮೆಂಟ್ ಕೋಟಾ ಮೆಡಿಕಲ್ ಸೀಟ್, ಇದ್ರ ಮೇಲೆ ನಮ್ಮ ಗ್ಯಾರಂಟಿ ಇರೋದು. ಅಂದ್ರೆ ನಮ್ಮಲ್ಲಿ ಬರುವಂತಹ ಪ್ರತಿಯೊಂದು ಸ್ಟೂಡೆಂಟ್ಗೂ ಗೌರ್ಮೆಂಟ್ ಸೀಟ್ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದ್ರ ಕಡೆಗೆ ಪ್ರಯತ್ನ, ಅದ್ರ ಕಡೆಗೆ ನಮ್ಮ ಗ್ಯಾರಂಟಿ, ಅದ್ರ ಕಡೆಗೆ ನಮ್ಮ ಸಪೋರ್ಟ್. ಫೈನಾನ್ಷಿಯಲ್ ಲಾಜಿಕ್ ನೋಡೋಣ, ಫೈನಾನ್ಸಸ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡಿ. ನೀವು 2 ವರ್ಷದ ಪ್ರಯತ್ನ, ಬರೀ ಕಾಲೇಜಿಗೆ ಕಳಿಸಿದ್ವಿ, ಟ್ಯೂಷನ್ಗೆ ಕಳಿಸಿದ್ವಿ, ಅಷ್ಟು ಸಾಲೋದಿಲ್ಲ. ಅಷ್ಟು ಮಾತ್ರ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಬರುತ್ತೆ ಅಂತ ಖಂಡಿತ ನೀವು ಗ್ಯಾರಂಟಿ ತಗೊಳಕ್ಕಾಗೋದಿಲ್ಲ. ಸೊ ಇದು ಮಾಡಲೇಬೇಕಾಗಿರೋದು ಏನು? ನೀವು PU ಕಾಲೇಜಿಗೆ ಕಳಿಸ್ಬೇಕು, ಅದ್ರ ಖರ್ಚು ಬರುತ್ತೆ. ಕೋಚಿಂಗ್ ಕಳಿಸ್ಬೇಕು, ಅದ್ರ ಖರ್ಚು ಬರುತ್ತೆ. ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರು ಊಟ ತಿಂಡಿ ಖರ್ಚು ಬರುತ್ತಲ್ಲ, ಲೆಕ್ಕ ಹಾಕಬೇಕು. ಊಟ ತಿಂಡಿ ಖರ್ಚಾಗುತ್ತಲ್ವ, ಹಂಗೆ ಅಂತ ಬರೋದಿಲ್ಲ. ಅದು ಬಿಟ್ಟು ತಿಂಗಳು ನಿಮ್ಮ ಮಕ್ಕಳಿಗೆ ಅದು ಇದು ಸಣ್ಣ ಪುಟ್ಟ ಖರ್ಚುಗಳು ಬರ್ತಾ ಇರುತ್ತೆ, ಓವರ್ ಹೆಡ್ಸ್ ಅಂತ ಅನ್ಕೊಳ್ಳೋಣ. ಇನ್ನು ಎಸೆನ್ಷಿಯಲ್ ಸಪೋರ್ಟ್ ನೀವು ಪ್ರೊವೈಡ್ ಮಾಡಬೇಕು. ಎಸೆನ್ಷಿಯಲ್ ಸಪೋರ್ಟ್ ಅಂತಂದ್ರೆ ಏನು? 2 ವರ್ಷ ಅವ್ರು ತಯಾರಿ ಮಾಡುವಾಗ ಅವ್ರ ಪ್ರಿಪರೇಷನ್ ಚೆನ್ನಾಗಬೇಕು ಅಂತಂದ್ರೆ ನೀವು ಕೊಡಬೇಕಾಗಿರೋ ಸಪೋರ್ಟ್ ನಂಬರ್ 1 ಮೋಸ್ಟ್ ಇಂಪಾರ್ಟೆಂಟ್. ಇಗ್ನೋರ್ ಮಾಡುವಂಥ ವಿಷಯಗಳಿವೆಲ್ಲ. ಮನೇಲಿದ್ದು ಓದುವಾಗ ಕಾಲೇಜಿಗೆ ಸೇರಿಸಿದ್ದೀನಿ, ಟ್ಯೂಷನ್ಗೆ ಸೇರಿಸಿದ್ದೀನಿ, ಬೆಳಗ್ಗೆ ಎದ್ದೊಳ್ತಾಳೆ, ಕಾಲೇಜ್ಗೆ ಹೋಗ್ತಾಳೆ, ಟ್ಯೂಷನ್ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರ್ತಾಳೆ, ಊಟ ಮಾಡ್ತಾಳೆ, ಮಲಗ್ತಾಳೆ, ಬೆಳಗ್ಗೆ ಎದ್ದದೇ ಮಾಡ್ತಾಳೆ, ಸಾಲೋದಿಲ್ಲ. ಯೋಗ ಕ್ಲಾಸಿಗೆ ಸೇರಿಸ್ಬೇಕು, ಯೋಗ ಮಾಡಬೇಕು ಮಕ್ಕಳು. ಮೆಂಟಲ್ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಫಿಟ್ನೆಸ್ ಮೇಲೆ ಏನಾದರೂ ಮಾಡಬೇಕು, ಯಾವುದಾದ್ರೂ ಒಂದು ಸಣ್ಣ ಎಕ್ಸಸೈಸು, ಏರೋಬಿಕ್ಸು ಏನಾದರೂ ಮಾಡಬೇಕು. ಇನ್ನು ಆಹಾರ
ಒಂದು ಸರಿಯಾದ ಬ್ಯಾಲೆನ್ಸ್ಡ್ ಮೀಲ್ ಇರಬೇಕು, ಪ್ರತಿ ಮೀಲ್ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ನೀವು ನ್ಯೂಟ್ರಿಷನಿಸ್ಟ್ ಸಪೋರ್ಟ್ ತಗೊಂತೀರಾ ಅಂತಂದ್ರೆ ದುಡ್ಡು ಕೊಟ್ಟರೆ ಸುಮಾರು ಒಂದು 5-6 ಸಾವಿರ ರೂಪಾಯಿ ವರ್ಷಕ್ಕೆ ದುಡ್ಡು ಕೊಟ್ಟರೆ ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ, ಕಡೆಗೆ ನೀವೇ ಮಾಡಬೇಕಲ್ಲ ಮನೆಯಲ್ಲಿ. ಮತ್ತೆ ಮೆಂಟಲ್ ಹೆಲ್ತ್ ಸಪೋರ್ಟ್ ಬೇಕು. ನಮಗೆ ಶರೀರಕ್ಕೆ ಹೆಂಗೆ ಆಯಾಸ ಆಗುತ್ತೆ, ಅನಾರೋಗ್ಯ ಆಗುತ್ತೋ ಅದೇ ತರ ಕಂಟಿನ್ಯೂಸ್ ಪ್ರಿಪರೇಷನ್ ಮಾಡುವಾಗ ಮನಸ್ಸಿಗೆ ಆಯಾಸ ಆಗುತ್ತೆ, ಅನಾರೋಗ್ಯ ಆಗುತ್ತೆ, ಅದಕ್ಕೆ ಸಪೋರ್ಟ್ ಕೊಡಬೇಕು. ಮೆಂಟಲ್ ಕಂಡೀಷನಿಂಗ್ 2 ವರ್ಷದ ಜರ್ನಿ ಸುಲಭ ಅಲ್ಲ. ಅವ್ರು ಸ್ಟ್ರಾಂಗ್ ಆಗಿರಬೇಕು, ದಾರಿ ಮೇಲೆ ಫೋಕಸ್ ಮಾಡಬೇಕು, ಅವ್ರು ನಿರಂತರ ಪ್ರಯತ್ನ ಮಾಡಬೇಕು ಅಂತಂದ್ರೆ ಮೆಂಟಲ್ ಕಂಡೀಷನಿಂಗ್ ಕೋಚ್ ಸಪೋರ್ಟ್ ಬೇಕಾಗತ್ತೆ. ಮತ್ತೆ ಇದೆಲ್ಲದ್ರ ಜೊತೆಗೆ ಇದನ್ನ ಆಲ್ರೆಡಿ ಮಾಡಿರುವಂತವ್ರು ಯಾರಾದ್ರೂ ಸಪೋರ್ಟ್ ಮಾಡೋ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಈಗ MBBS ಮಾಡ್ತಾ ಇರುವಂತ ಸ್ಟೂಡೆಂಟ್ಸ್ ಯಾರಾದ್ರೂ ನಿಮ್ಮ ಮಕ್ಕಳನ್ನ ಗೈಡ್ ಮಾಡ್ತಾರೆ, ಇನ್ಯಾರೋ ಡಾಕ್ಟರ್ಸ್ ನಿಮ್ಮ ಮಕ್ಕಳನ್ನ ಗೈಡ್ ಮಾಡ್ತಾರೆ ಅಂತಂದ್ರೆ ಆ ದಾರಿನಲ್ಲಿ ಆಲ್ರೆಡಿ ನಡೆದಿರುವಂತವ್ರು ಸಪೋರ್ಟ್ ಮಾಡುವಾಗ ಇವರ ಪ್ರಿಪರೇಷನ್ ಇನ್ನೂ ಚೆನ್ನಾಗುತ್ತೆ. ಇದೆಲ್ಲ ಎಸೆನ್ಷಿಯಲ್ ಸಪೋರ್ಟ್ ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ರಿಸಲ್ಟ್ ಬರುವಂಥದ್ದು. ಈ ಎಲ್ಲ ಎಕ್ಸ್ಟ್ರಾ ಏನು ಹೇಳೋದ್ನಲ್ಲ ಇದರಿಂದ ಯೋಗ ಮಾಡಿಸ್ಬೇಕು, ಫಿಟ್ನೆಸ್ ಮೇಲೆ ಫೋಕಸ್ ಮಾಡಬೇಕು, ನ್ಯೂಟ್ರಿಷನ್ ಚೆನ್ನಾಗಿರ್ಬೇಕು, ಮೆಂಟಲ್ ಹೆಲ್ತ್ ಮೇಲೆ ಫೋಕಸ್ ಇರಬೇಕು, ಮೆಂಟಲ್ ಕಂಡೀಷನಿಂಗ್ ಆಗಬೇಕು, ಯಾರಾದರೂ ಮೆಂಟರ್ಸ್ ಇರಬೇಕು. ಇದೆಲ್ಲ ಕೊಟ್ಟಾಗ ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಬರೋದ್ರ ಬಗ್ಗೆ ಗ್ಯಾರಂಟಿ ಸಿಗುತ್ತೆ. ಇದೆಲ್ಲ ನೀವೇ ಪ್ರೊವೈಡ್ ಮಾಡ್ತೀರಾ, ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ನೀವು ತಗೊಂಡು ಅವ್ರ ಸಪೋರ್ಟ್ ತಗೊಂಡು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಿದ್ದೀರಾ ಅಂತಾನೆ ಅನ್ಕೊಳ್ಳೋಣ. ಇದರ ಜೊತೆಗೆ ಇನ್ನೊಂದಿದೆ, ನೀವು 1 ವರ್ಷ ಅಥವಾ 2 ವರ್ಷ ಕೆಲಸ ಬಿಟ್ಟು ಮಕ್ಕಳ ಜೊತೆ ಕೂರ್ತಿರಲ್ಲ. ಈಗ MBBS ಪ್ರಿಪೇರ್ ಆಗ್ತಾ ಇದ್ದಾಳೆ ಮಗಳು ಅಥವಾ ಮಗ, ಅವ್ರು 2 ವರ್ಷ PUC ಹೋಗ್ತಾ ಇದ್ದಾರೆ, ಕೋಚಿಂಗ್ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಿದ್ದಾರೆ. ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅಪ್ಪ ಅಥವಾ ಅಮ್ಮ, ಮೋಸ್ಟ್ಲಿ ಅಮ್ಮನೇ ಕೆಲಸ ಬಿಟ್ಟು ಅವ್ರ ಜೊತೆ ಕೂರ್ತಾರೆ. ಇದನ್ನೆಲ್ಲ ಮಾಡುವಾಗ ಖರ್ಚು ಲೆಕ್ಕ ಹಾಕಿ ಇದೆಲ್ಲ ನೀವು ಯಾವುದೇ ಒಂದು ಸುಮಾರಾಗಿರುವಂಥ PU ಕಾಲೇಜ್, ಸೈನ್ಸ್ PU ಕಾಲೇಜಿಗೆ ಸೇರಿಸಬೇಕು ಅಂತಂದ್ರೆ ಒಂದು 78 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಸುತ್ತಮುತ್ತ ನೋಡಿ ವಿಚಾರಿಸಿರ್ತೀರಲ್ಲ ಬೇಕಾದಷ್ಟು. ಕೋಚಿಂಗ್ ಸೆಂಟರ್ಗೆ ಸೇರಿಸಬೇಕು ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಅಂತ ಕೋಚಿಂಗ್ ಸೆಂಟರ್ಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು ಆವರೇಜ್ ಲೆವೆಲ್ ನೀಟ್ಗೆ ಚೆನ್ನಾಗಿ ಮಾಡ್ತಾರಪ್ಪ ಅಂತಂದ್ರೆ ಸುಮಾರು 1-1.25 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಊಟಕ್ಕೆ ಒಂದು 5 ಸಾವಿರ ರೂಪಾಯಿ ಖರ್ಚು ಬರೋದಿಲ್ವಾ ಮಕ್ಕಳಿಗೆ ಮನೆಯಲ್ಲಿ ತಿಂಗಳಿಗೆ? ಓವರ್ ಹೆಡ್ಸ್ ಅಂತಂದ್ರೆ ಬೇರೆ ಸಣ್ಣ ಪುಟ್ಟ ಖರ್ಚುಗಳು 3 ಸಾವಿರ ರೂಪಾಯಿ ಖರ್ಚು ಬರೋದಿಲ್ಲ, ಅದೆಲ್ಲ ಲೆಕ್ಕ ಹಾಕಿದ್ದೀನಿ. ನೀವು ಯಾವುದೋ ಒಂದು ಸುಮಾರಾಗಿರೋ ಯೋಗ ಕ್ಲಾಸು ತಿಂಗಳಿಗೆ ವಾರಕ್ಕೊಂದು 5 ದಿನ ಯೋಗ ಕ್ಲಾಸ್ಗೆ ಹೋಗ್ಬೇಕು ಅಂತಂದ್ರೆ 1.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ. ಫಿಟ್ನೆಸ್ ಮೇಲೆ ಫೋಕಸ್ ಮಾಡಬೇಕು, 1000 ರೂಪಾಯಿ ಖರ್ಚು ಬರುತ್ತೆ. ನ್ಯೂಟ್ರಿಷನಿಸ್ಟ್ ನೀವು ಹೈರ್ ಮಾಡ್ತೀರಾ, ನ್ಯೂಟ್ರಿಷನ್ ಬಗ್ಗೆ ಗೈಡೆನ್ಸ್ ತಗೊಳ್ಳೋದಕ್ಕೆ ತಿಂಗಳಿಗೆ 500 ರೂಪಾಯಿ ಖರ್ಚು ಬರುತ್ತೆ. ಮೆಂಟಲ್ ಹೆಲ್ತ್ ನೀವು ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ತಗೊಂತೀರಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತಂದ್ರೂ ಸೈಕಾಲಜಿಸ್ಟ್ 500 ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ. ಮೆಂಟಲ್ ಕಂಡೀಷನಿಂಗ್ ಯಾರೋ ಒಬ್ರು ನಿಮಗೆ ಗೈಡ್ ಮಾಡ್ತಿದ್ದಾರೆ ಅಂತಂದ್ರೆ 500 ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ. ಮೆಂಟರ್ಸ್ ಮೇಲೆ ಖರ್ಚು ಒಂದು 500 ರೂಪಾಯಿ ಬರುತ್ತೆ. ಲಾಸ್ ಆಫ್ ಆಪರ್ಚುನಿಟಿ, ಬಿಗ್ ಎಕ್ಸ್ಪೆನ್ಸ್. ಲಾಸ್ ಆಫ್ ಆಪರ್ಚುನಿಟಿ ಅಂತಂದ್ರೆ ಏನು? ನೀವು ಕೆಲಸ ಬಿಟ್ಟು ಕೂತಿಲ್ಲ ಅಂದಿದ್ರೆ ಸುಮಾರು ಒಂದು 15-20 ಸಾವಿರ ರೂಪಾಯಿ ಅಂತೂ ಸಂಪಾದನೆ ಮಾಡ್ತಿದ್ರ. ಸುಮಾರಾಗಿರೋ ಕೆಲಸ ಅಂತ ವಿದ್ಯಾವಂತರಲ್ಲ ಅಂತಂದ್ರೂ ಒಂದು 15-20 ಸಾವಿರ ರೂಪಾಯಿ ಅಂತೂ ಸಂಪಾದನೆ ಮಾಡ್ತಿದ್ವಿ. ಸಂಪಾದನೆ ನಿಂತೋಗಿರೋದು ಕೂಡ ಲಾಸ್, ಅದು ಲಾಸ್ ಆಫ್ ಆಪರ್ಚುನಿಟಿ. 18 ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿದ್ವಿ. ನೀವು ಇದೆಲ್ಲ ಲೆಕ್ಕ ಹಾಕಿದ್ರೆ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಇಟ್ಟುಕೊಂಡು PU ಕಾಲೇಜು, ಟ್ಯೂಷನ್ನು ಎಲ್ಲದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅವ್ರಿಗೆ ತಯಾರಾಗೋದಕ್ಕೆ, ಅವ್ರಿಗೆ ಪ್ರಿಪೇರ್ ಮಾಡೋದಕ್ಕೆ, ಸಕ್ಸಸ್ಫುಲ್ ಆಗೋದಕ್ಕೆ ಬೇಕಾಗಿರೋ ಎಲ್ಲದನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ 5,61,000 ರೂಪಾಯಿ ನಿಮ್ಮ ಖರ್ಚು ವರ್ಷಕ್ಕೆ. ಲೆಕ್ಕ ಹಾಕಿದ್ದೀರಾ? ಬಿಗ್ ಎಕ್ಸ್ಪೆನ್ಸ್. ಡಾಕ್ಟರ್ ಆಗಬೇಕು ಅಂತ ಅನ್ನೋದು ದೊಡ್ಡ ಖರ್ಚಿನ ಕೆಲಸನೇ. ಸರಿಯಾಗಿ ನಿಭಾಯಿಸಿಲ್ಲ ಅಂತಂದ್ರೆ ಅದರಿಂದ ಪೂರ್ತಿ ಜೀವನ ನಾಶ ಆಗೋಗುತ್ತೆ. ಮತ್ತೊಂದು ವಿಡಿಯೋನಲ್ಲಿ ನಾನು ಡಾಕ್ಟರ್ ಜೀವನ ಹೆಂಗಿರುತ್ತೆ, ಖರ್ಚುಗಳನ್ನು ಹೆಂಗಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ನಮ್ಗೆ ಅದ್ರ ಲಾಭ ಎಷ್ಟು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡಿ, ಬಹಳ ಇಂಪಾರ್ಟೆಂಟ್ ಇದೆಲ್ಲ. ನಾವು ಡಾಕ್ಟರ್ ಮಾಡ್ಬಿಡ್ತೀವಿ ಮಕ್ಕಳನ್ನ, ಅದು ಏನ್ ಬೇಕೋ ಕಷ್ಟ ಆಗಲಿ, ಮನೆ ಮಾಡ್ತೀನಿ, ಆಸ್ತಿ ಮಾಡ್ತೀನಿ, ಬಟ್ ಡಾಕ್ಟರ್ ಮಾಡೇ ಮಾಡ್ತೀನಿ ಅಂತ ನೀವು ಒಂದು ಪ್ರೆಸ್ಟೀಜ್ ಇಶ್ಯೂ ಅಂತ ಅನ್ಕೊಂಡ್ಬಿಟ್ರೆ ನಿಮ್ಗೆ ಜಡ್ಜ್ಮೆಂಟ್ ಇಲ್ಲ ಕ್ಲಿಯರ್ ಆಗಿ ಎಷ್ಟು ಖರ್ಚಾಗ್ತಿದೆ, ಅದಕ್ಕೆ ಏನ್ ಖರ್ಚಾಗ್ತಿದೆ ಅಂತ ಅನ್ನೋದು, ಮತ್ತೆ ಜೀವನ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಜಡ್ಜ್ಮೆಂಟ್ ಇಲ್ಲ ಅಂತಂದ್ರೆ ಸಮಸ್ಯೆ, ಪ್ರಾಬ್ಲಮ್. ತಿಳ್ಕೊಳ್ಳಿ. ನಮ್ಮ ಕ್ಯಾಂಪಸ್ನಲ್ಲಿ ಏನ್ ಮಾಡ್ತೀವಿ ನಾವು, ಇದೆಲ್ಲ ಏನೆಲ್ಲ ಹೇಳಿದೆ, PU ಕಾಲೇಜು, ನೀಟ್ ಕೋಚಿಂಗು, ಫುಡ್, ಓವರ್ ಹೆಡ್ ಎಕ್ಸ್ಪೆನ್ಸಸ್ ಎಲ್ಲ ಮ್ಯಾನೇಜ್ ಆಗೋಗುತ್ತೆ. ಯೋಗ, ಫಿಟ್ನೆಸ್, ನ್ಯೂಟ್ರಿಷನಿಸ್ಟ್ ನಮ್ಮವರೇ ಇರ್ತಾರೆ. ಮೆಂಟಲ್ ಹೆಲ್ತ್ ನಮ್ಮದೊಂದು ಸೈಕಾಲಜಿ ಟೀಮೇ ಇದೆ, ಸೈಕಾಲಜಿಸ್ಟ್ಗಳ ಟೀಮ್ ಇದೆ. ಮೆಂಟಲ್ ಕಂಡೀಷನಿಂಗ್ ಕೋಚ್, ಲೀಡರ್ಶಿಪ್, ಆಂಟರ್ಪ್ರಿನರ್ಶಿಪ್ ಬಗ್ಗೆ ಟ್ರೈನಿಂಗ್ ಮಾಡ್ತಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ಮೆಂಟರ್ಸ್ ಆಗಿರ್ತಾರೆ. ಇವೆಲ್ಲಾನು ನಮ್ಮ ಕ್ಯಾಂಪಸ್ ಅಲ್ಲಿ ಸಿಗುತ್ತೆ. ನೀವು ಒಂದೊಂದು ಕಡೆ ಹೋಗೋದು ಬೇಕಿಲ್ಲ, ಒಂದೇ ಕಡೆ ಎಲ್ಲ ಆಗ್ತಾ ಇದೆ. ನಮ್ಮ ಜೊತೆ ಓದೋದ್ರಿಂದ, ನಮ್ಮ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಏನು ಗೌರ್ಮೆಂಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಕೋಟಾ ಸೀಟ್ ಸಿಗುತ್ತೆ ಅಂತ ಹೇಳಿದ್ವಿ, ಗ್ಯಾರಂಟಿ ಕೊಟ್ಟಿದ್ದೀನಿ. ನಿಮ್ಗೆ ಉಳಿತಾಯ ಎಷ್ಟಾಗುತ್ತೆ ಫೈನಾನ್ಷಿಯಲಿ ಅಂತ ಯೋಚನೆ ಮಾಡಿ. ನೀವು ಮನೇಲಿ ಇಟ್ಕೊಂಡೇ ಮಕ್ಕಳನ್ನ ಟ್ರೈನಿಂಗ್ ಮಾಡಿದಿದ್ರೆ ನಿಮ್ಗೆ ಎಷ್ಟು ಖರ್ಚು ಬರ್ತಿತ್ತೋ ಅದಕ್ಕಿಂತ 7.5 ಲಕ್ಷ ರೂಪಾಯಿ ಖರ್ಚು ಕಡಿಮೆ ಆಗುತ್ತೆ. 7,44,500 ರೂಪಾಯಿ ಖರ್ಚು ಕಡಿಮೆ ಬರುತ್ತೆ ನಮ್ಮ ಜೊತೆಗಿದ್ದಾಗ. ಪ್ಲಸ್ ನಿಮ್ಮ ಮಕ್ಕಳಿಗೆ ಗವರ್ಮೆಂಟ್ ಕಾಲೇಜ್ನಲ್ಲಿ MBBS ಸೀಟ್ ಸಿಕ್ಕಾಗ ನಿಮಗಾಗುವಂತ ಉಳಿತಾಯ 56.5 ಲಕ್ಷ. ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಕಾಲೇಜಲ್ಲಿ ಗವರ್ಮೆಂಟ್ ಕೋಟಾ MBBS ಸೀಟ್ ಸಿಕ್ಕಾಗ ನಿಮಗಾಗುವಂತ ಉಳಿತಾಯ 50 ಲಕ್ಷ. ಅಂದ್ರೆ
ಸುಮಾರು 57.5 ಲಕ್ಷದಿಂದ 64 ಲಕ್ಷ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಇಷ್ಟು ದೊಡ್ಡ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ನಿಮಗೆ ಜಸ್ಟ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಥವಾ ಗವರ್ಮೆಂಟ್ ಕೋಟಾದಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗೋದ್ರಿಂದ ಆಗುತ್ತೆ. ಪ್ಲಸ್ ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಸೇರಿಸೋದ್ರಿಂದ ಇನ್ನೂ ಅಡಿಷನಲ್ ಬೆನಿಫಿಟ್ಸ್ ಏನು? ನಿಮ್ಮ ಮಕ್ಕಳು ಜೀವನ ಬದಲಾಯಿಸುವಂಥ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡಿರ್ತಾರೆ. ಅವರ ಧೋರಣೆಗಳು ಸರಿಯಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅವರ ಆಟಿಟ್ಯೂಡ್ಸ್ ಸಖತ್ ಪಾಸಿಟಿವ್ ಆಗಿ ಡೆವಲಪ್ ಆಗಿರುತ್ತೆ. ಅವರ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರುತ್ತೆ. ಏನನ್ನು ಬೇಕಾದರೂ ಗುದ್ದಿ ಗೆಲ್ತೀನಿ ಅನ್ನೋ ಮಟ್ಟದ ಶಕ್ತಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಮೆಂಟಲ್ ಸ್ಟ್ರೆಂತ್, ಮಲ್ಟಿ ಡೈಮೆನ್ಷನಲ್ ಕಾಂಪಿಟೆನ್ಸೀಸ್ ಅಂದ್ರೆ ಅವ್ರ ಮುಂದಿನ ಹಂತದಲ್ಲೂ MBBS ನಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಏನ್ ಬೇಕು ಅದು ಟ್ರೈನಿಂಗ್ ಆಗಿರುತ್ತೆ, ಫೌಂಡೇಶನ್ ಆಗಿರುತ್ತೆ. ಅದಾದ್ಮೇಲೆ ಅವ್ರು PG ಎಂಟ್ರೆನ್ಸ್ ಪ್ರಿಪೇರ್ ಆಗಬೇಕಾದಾಗ ಏನ್ ಮಾಡಬೇಕು ಅದಕ್ಕೆ ಟ್ರೈನಿಂಗ್ ಆಗುತ್ತೆ. ಮುಂದೆ 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 ನೀವು ಹೋಗ್ತಾ ಹೋಗ್ತಾ ಜೀವನ ಪೂರ್ತಿ ಬೇಕಾಗಿರುವಂತಹ ಸಪೋರ್ಟ್ ಅವ್ರಿಗೆ ಆ ಫೌಂಡೇಶನ್ ರೆಡಿ ಆಗಿರುತ್ತೆ. ಪ್ಲಸ್ ನಮ್ಮ ರೀಬಿಲ್ಡ್ ಇಂಡಿಯಾ ಡಾಕ್ಟರ್ ವರುಣ್ಸ್ ಎಕ್ಸಲೆನ್ಸ್ ಕಮ್ಯುನಿಟಿ ಏನಿದೆ ಆ ಕಮ್ಯುನಿಟಿಯ ಭಾಗವಾಗವರು ಕಂಟಿನ್ಯೂಸ್ ಸಪೋರ್ಟ್ ಸಿಸ್ಟಮ್ಗೆ ಆಕ್ಸೆಸ್ ಸಿಗುತ್ತೆ. ಇವೆಲ್ಲದನ್ನ ನೀವು ಏನೇ ಮಾಡಿದ್ರು ಇಷ್ಟು ವ್ಯವಸ್ಥಿತವಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗಲಿ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ಬೋದೇ ಹೊರತು ಮಿಕ್ಕಿದ ವ್ಯವಸ್ಥೆಯನ್ನ ಕಟ್ಟೋದಕ್ಕೆ ಅವರಲ್ಲಿ ಸಾಧ್ಯ ಇಲ್ಲ. ಅವರಲ್ಲಿಲ್ಲ. ಕಟ್ಟಿದ್ರೆ ಒಳ್ಳೇದು, ಸಂತೋಷ. ಎಲ್ಲರೂ ಇದನ್ನೇ ಮಾಡಬೇಕು ಅನ್ನೋದನ್ನ ನಾನು ಹೇಳೋದು. ಎಲ್ಲರೂ ಪ್ರೊವೈಡ್ ಮಾಡಿ. ನಾವಷ್ಟೇ ಯಾಕೆ ಪ್ರೊವೈಡ್ ಮಾಡ್ತಿದೀವಿ, ಬೇರೆಯವ್ರು ಯಾಕೆ ಮಾಡ್ತಿಲ್ಲ? ಎಲ್ಲರೂ ಇದನ್ನೇ ಮಾಡಬೇಕು. ಬರೀ ಕ್ಲಾಸ್ ರೂಮಲ್ಲಿ ಕೂಡಿಸ್ಕೊಂಡು ಪುಸ್ತಕದಲ್ಲಿರೋ ಪಾಠ ಹೇಳಿದ್ರೆ ಮುಗಿಯೋದಿಲ್ಲ ಕೆಲಸ. ಮಕ್ಕಳಿಗೆ ಸಕ್ಸಸ್ಫುಲ್ ಆಗೋದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆ ಕಟ್ಟಬೇಕು. ಆ ವ್ಯವಸ್ಥೆಯನ್ನು ಎಲ್ಲರೂ ಕಟ್ಟಲಿ, ಸಂತೋಷ. ಈಗ ನಿಮಗೆ ಫೈನಲ್ ಆಗಿ ನಾವು ಲೆಕ್ಕ ಹಾಕೋದಾದ್ರೆ ಒಂದು ಸಮರಿ ಕೊಟ್ಬಿಡ್ತೀನಿ. ನಿಮ್ಗೆ ನಿಮ್ಮ ಮುಂದೆ ಕಾಣಿಸ್ತಾ ಇರುವಂತಹ ಸ್ಲೈಡ್ ಅನ್ನ ನೋಡಿ. 2 ವರ್ಷದ PU ಪ್ಲಸ್ 2 ವರ್ಷದ ರಿಪೀಟರ್ ಪ್ರೋಗ್ರಾಮ್ ಅನ್ನು ನೀವು ನೋಡಿದಾಗ ನಮ್ಮಲ್ಲಿ ಏನೆಲ್ಲ ಅವೈಲೇಬಲ್ ಇದೆ. ಫಸ್ಟ್ PUC ಕಾಸ್ಟ್, PU ಕಾಲೇಜ್, ಕೋಚಿಂಗ್, ಫುಡ್, ಓವರ್ ಹೆಡ್ಸ್, ಯೋಗ, ಫಿಟ್ನೆಸ್, ನ್ಯೂಟ್ರಿಷನಿಸ್ಟ್, ಮೆಂಟಲ್ ಹೆಲ್ತ್, ಕಂಡೀಷನಿಂಗ್, ಮೆಂಟರ್, ಇದೆಲ್ಲದೂ ಸಿಗುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಎಲ್ಲದರಲ್ಲೂ. ಅಂದ್ರೆ ರಿಪೀಟರ್ 1, ರಿಪೀಟರ್ 2. ಆದ್ರೆ ರಿಪೀಟರ್ 1, ರಿಪೀಟರ್ 2 ನಲ್ಲಿ PU ಕಾಲೇಜ್ ಕಾಂಪೋನೆಂಟ್ ಇರೋದಿಲ್ಲ. ಯಾಕಂದ್ರೆ ಕಾಲೇಜ್ ಮುಗಿದೋಗಿರುತ್ತೆ, PU ಕಾಲೇಜ್ ಮುಗ್ದಿರುತ್ತೆ. ಈ 4 ವರ್ಷ ನಿಮಗೆ ಲಾಸ್ ಆಫ್ ಆಪರ್ಚುನಿಟಿ ಇಲ್ಲ. ನೀವು ಕೆಲಸ ಬಿಟ್ಟು ಮಕ್ಕಳ ಜೊತೆ ಕೂರಬೇಕು ಅನ್ನೋದಿಲ್ಲ. ಸೊ ಟೋಟಲ್ ಕಾಸ್ಟ್ ಮೊದಲನೇ ವರ್ಷಕ್ಕೆ 3,70,000, ಎರಡನೇ ವರ್ಷಕ್ಕೆ 3,70,000. ರಿಪೀಟರ್ ವರ್ಷಕ್ಕೆ ಬಂತು ಅಂತಂದ್ರೆ ಮೊದಲನೇ ರಿಪೀಟರ್ ವರ್ಷದ ಕಾಸ್ಟ್ 1,29,500. ಸೆಕೆಂಡ್ ರಿಪೀಟರ್ ಇಯರ್ ಪ್ರೋಗ್ರಾಮ್ಗೆ ಬರಬೇಕಾದಂತ ಪರಿಸ್ಥಿತಿ ಬಂದ್ರೆ ಅದರ ಕಾಸ್ಟ್ 0. ಸೊ 4 ವರ್ಷದವರೆಗೂ ಬಂತು ಅಂತಂದ್ರೆ ನಮ್ಮ ಕಮಿಟ್ಮೆಂಟ್ ಇರೋದು 4 ವರ್ಷದವರೆಗೂ ನಿಮಗೆ ಬೀಳುವಂತ ಖರ್ಚು ಸುಮಾರು 8,69,500 ರೂಪಾಯಿ. ನಮ್ಮ ಜೊತೆಗೆ ಓದೋದಕ್ಕೂ ನೀವೇ ಮನೇಲಿ ಇಟ್ಕೊಂಡು ಓದಿಸಿದ್ರೆ ಏನ್ ಖರ್ಚು ಬರ್ಬೋದು ಅದರ ಕಂಪ್ಯಾರಿಸನ್ ಕೊಟ್ಟಿದ್ದೀನಿ. ಮೊದಲನೇ ವರ್ಷ ನೀವು ಮನೆಯಲ್ಲೇ ಇಟ್ಕೊಂಡು ಎಲ್ಲದನ್ನ ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ 5,61,000, ನಮ್ಮಲ್ಲಿ 3,70,000. ನಿಮಗೆ ಉಳಿಯೋದು 1,91,000 ರೂಪಾಯಿ ನಮ್ಮ ಜೊತೆ ಕಳಿಸ್ತಾರೆ. ಸೆಕೆಂಡ್ ಇಯರು ಸೇಮ್. ರಿಪೀಟರ್ ವರ್ಷದಲ್ಲಿ ಬಂದಾಗ ನೀವು ಮನೆಯಲ್ಲಿ ಇಟ್ಕೊಂಡೇ ಅವ್ರನ್ನ ತಯಾರು ಮಾಡ್ತೀವಿ ಅಂತಂದ್ರೆ 2,46,000 ರೂಪಾಯಿ ಖರ್ಚು ಬರುತ್ತೆ. ನಮ್ಮಲ್ಲಿ 1,29,500 ರೂಪಾಯಿ ಖರ್ಚು ಬರುತ್ತೆ. 1,16,500 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಸೆಕೆಂಡ್ ರಿಪೀಟರ್ ಇಯರ್ ಪ್ರೋಗ್ರಾಮ್ ಬಂತು ಅಂತಂದ್ರೆ ನಮ್ಮಲ್ಲಿ 0 ಕಾಸ್ಟ್, ನಿಮಗೆ 2,46,000 ರೂಪಾಯಿ ಸೇವ್ ಆಗುತ್ತೆ. ನೀವು ಮನೆಯಲ್ಲೇ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಕೋಚಿಂಗ್ ಕಳಿಸ್ತೀನಿ, ಎಲ್ಲ ಕಳಿಸ್ತೀನಿ, ನಾನೇ ಎಲ್ಲ ನೋಡ್ಕೊಂಡು ಮಾಡಿಸ್ತೀನಿ ಅಂತಂದ್ರೂ ನಿಮಗೆ ಬೀಳುವಂತ ಖರ್ಚು 4 ವರ್ಷ ಹೋಯ್ತು ಅಂತಿದ್ದು ಅಂತಾದ್ರೆ. ಕಾಂಪಿಟೇಷನ್ ಜಾಸ್ತಿ ಇದೆ, ನೀಟ್ಗೆ ಕಾಂಪಿಟೇಷನ್ ಜಾಸ್ತಿ ಇದೆ. 2 ವರ್ಷದಲ್ಲಿ ಸಿಗಬೇಕು ಅವ್ರಿಗೆ ಅನ್ನೋದು ನಮ್ಮ ಪ್ರಯತ್ನ ಕೂಡ. ಆದ್ರೆ ಇನ್ನೂ ಒಂದು ವರ್ಷ ಅಥವಾ 2 ವರ್ಷ ಪ್ರಯತ್ನ ಪಟ್ಟರೆ ಯಾರಿಗೆ ಬೇಕಾದ್ರೂ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಕಮಿಟ್ಮೆಂಟ್. ಸೊ ಅಲ್ಲಿವರೆಗೂ ನಾವು ಲೆಕ್ಕಾಚಾರ ಮಾಡಿದೀವಿ. ಈ 4 ವರ್ಷದಷ್ಟು ಬಂತು ಅಂತಂದ್ರೆ ನಿಮಗೆ ಮನೆಯಲ್ಲೇ ಇದನ್ನು ನಡೆಸ್ಕೊಂಡ್ರೆ ಬರುವಂತ ಖರ್ಚು ಸುಮಾರು 16,14,000 ರೂಪಾಯಿ. ಆದ್ರೆ ನಮ್ಮ ಜೊತೆ ಇದ್ದಾಗ 8,69,500 ರೂಪಾಯಿ ಖರ್ಚು ಬರುತ್ತೆ. 4 ವರ್ಷದಲ್ಲಿ ನೀವು ಸೇವ್ ಮಾಡಿದ್ದೆಷ್ಟು? 7,44,500 ರೂಪಾಯಿ ಪ್ಲಸ್ ಅ ಗ್ಯಾರಂಟೀಡ್ ಗವರ್ಮೆಂಟ್ ಮೆಡಿಕಲ್ ಸೀಟ್, ಗವರ್ಮೆಂಟ್ ಕಾಲೇಜ್ನಲ್ಲಿ ಅಥವಾ ಗವರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್. ಇದು ಸುಲಭದ ಅಡ್ವಾಂಟೇಜ್ ಅಲ್ಲ. ಇನ್ನೊಂದು ವಿಡಿಯೋ ನಿಮಗೆ ಈ ವಿಡಿಯೋ ಜೊತೆಗೇನೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಆ ವಿಡಿಯೋನ ನೋಡಿ ಒಂದು ಡಾಕ್ಟರ್ ಜೀವನ ಹೆಂಗಿರುತ್ತೆ, ಖರ್ಚುಗಳು ಹೆಂಗ್ ಬರುತ್ತೆ, ನೀವು ಸರಿಯಾಗಿ PU ಯಾಕೆ ತುಂಬಾ ಇಂಪಾರ್ಟೆಂಟ್, ಈ ಫೇಸಲ್ಲಿ ಏನಾದರೂ ಎಡವಟ್ಟಾಯ್ತು ಅಂತಂದ್ರೆ ಡಾಕ್ಟರ್ ಆಗಿ ಕೂಡ ಫೈನಾನ್ಷಿಯಲಿ ಹೆಂಗೆ ಹೊಡೆತ ತಿಂತೀವಿ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಖರ್ಚಿದೆ, ಆ ಖರ್ಚುಗಳನ್ನ ಸರಿಯಾಗಿ ನಿಭಾಯಿಸಿ. ಖರ್ಚಷ್ಟೇ ಅಲ್ಲ, ಈ 2 ವರ್ಷ PUC 2 ವರ್ಷ ಏನಿದೆ ತುಂಬಾ ಕ್ರೂಷಿಯಲ್ ಫೇಸ್. ಬರೀ ಎಕ್ಸಾಮ್ಗೋಸ್ಕರ ನಾನು ಶಾರ್ಟ್ ಕಟ್ ಅಲ್ಲಿ ಏನೋ ತಯಾರಿ ಮಾಡ್ಬಿಡ್ತೀನಿ ಅಂತ ಹೇಳೋರ ಹತ್ರ ಎಲ್ಲ ಮಕ್ಕಳನ್ನು ಕಳ್ಸಿದ್ರೆ ಮೆಡಿಕಲ್ ಸೀಟ್ ಸಿಗುತ್ತೆ. ಮೆಡಿಕಲ್ ಸೀಟ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಚಾಲೆಂಜ್ ಇರೋದು
MBBS ಸೇರಿದ ಮೇಲಿನ ಜೀವನ ಇದೆಯಲ್ಲ, ದಟ್ ಈಸ್ ದ ಚಾಲೆಂಜ್. ಒಬ್ಬ ಡಾಕ್ಟರ್ ಆಗಿ ಆ ಜೀವನ ನೋಡಿದ್ದೀನಿ, ಆ ಜೀವನ ನನಗೆ ಗೊತ್ತು, ಅದು ಕಂಪ್ಲೀಟ್ ಒಳ ಹೊರಗನ್ನ ತಿಳಿದಿರುವಂಥವನಾಗಿ ಹೇಳ್ತೀನಿ. ಒಬ್ಬ ಡಾಕ್ಟರ್ನ ಜೀವನದಲ್ಲಿ ಅತಿ ಸುಲಭದ ಫೇಸ್ ಅಂತಂದ್ರೆ PUC. ನಿಜವಾದ ಜೀವನ ಶುರುವಾಗೋದು ಆಮೇಲೆ. MBBS ಮಾಡುವಾಗ ಒಂದಕ್ಕಿಂತ ಒಂದು ಬಿಲ್ಡ್ ಆಗ್ತಾ ಹೋಗುತ್ತೆ ಸಬ್ಜೆಕ್ಟ್. ಹೇಳ್ಕೊಡೋರು ಯಾರು ಇರೋದಿಲ್ಲ, ಕಲಿಸೋರು ಯಾರು ಇರೋದಿಲ್ಲ, ನಾವೇ ಕಲಿಬೇಕು. ಇದೆಲ್ಲ ಚಾಲೆಂಜ್ಗಳನ್ನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಫೌಂಡೇಶನ್ PUC ಒಳಗಡೆ ಆಗಿಲ್ಲ ಅಂತ ಆದರೆ ಡಾಕ್ಟರ್ ಆಗಿ ಕೂಡ ಜೀವನ ತುಂಬ ಸ್ಟ್ರಗಲ್ ಆಗುತ್ತೆ. ಹಾಗಾಗಿ ನಮ್ಮ ಕ್ಯಾಂಪಸ್ನಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ, ಅವ್ರಿಗೆ ಮೆಡಿಕಲ್ ಸೀಟ್ ಅಂತೂ ಸಿಗುತ್ತೆ. ಆದರೆ ಮೆಡಿಕಲ್ ಸೀಟ್ ಸಿಕ್ಕಿದ ಮೇಲೆ ಅವ್ರ ಜೀವನ ಹೆಂಗೆ ಒಂದೊಂದೇ ಹಂತದಲ್ಲಿ ಹೆಂಗೆ ಕಟ್ಟಿಕೊಳ್ತಾ ಹೋಗಬೇಕು, ಬೆಳೆಸ್ಕೊಳ್ತಾ ಹೋಗಬೇಕು, ತುಂಬ ದೊಡ್ಡ ಮಟ್ಟಿಗೆ ಸಕ್ಸಸ್ಫುಲ್ ಆಗಬೇಕು, ಇದೆಲ್ಲದಕ್ಕೂ ಬೇಕಾಗಿರುವಂಥ ಫೌಂಡೇಶನ್ ಕೂಡ ನಾವು ಹಾಕೊಡ್ತೀವಿ. ಪ್ಲಸ್ ನಮ್ಮ ವ್ಯವಸ್ಥೆ ಅವ್ರ ಜೊತೆಗೆ ನಿಲ್ಲುತ್ತೆ ಗಟ್ಟಿಯಾಗಿ. ಲೈಫ್ ಟೈಮ್ ಸಪೋರ್ಟ್, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಬೆಳೀತಾ ಹೋಗ್ತಾರೆ.